ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾನು ವಿಶ್ವದ ಅತಿ ಎತ್ತರವಾದ ವಿಗ್ರಹ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಮ್ಮ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. 2018ರಲ್ಲಿ ಈ ವಿಗ್ರಹದ ಕೆಲಸವನ್ನು ಪ್ರಾರಂಭ ಮಾಡಲಾಯಿತು. ಸಂಪೂರ್ಣ ವಿಗ್ರಹವನ್ನು ಪಂಚಲೋಹದಿಂದ ತಯಾರಿಸಲಾಗಿದೆ. ಪಂಚಲೋಹ ಎಂದರೆ ಹಿತ್ತಾಳೆ, ತಾಮ್ರ, ಕಬ್ಬಿಣ, ಚಿನ್ನ ಹಾಗೂ ಬೆಳ್ಳಿ ಎಂಬ 5 ವಸ್ತುಗಳನ್ನು ಬಳಸಿಕೊಂಡು ತಯಾರಿಸಲಾಗಿದೆ. ವಿಶ್ವದ ಅತಿ ಎತ್ತರದ ಚಾಮುಂಡೇಶ್ವರಿ ವಿಗ್ರಹವು ಸುಮಾರು 35,000 kg ಹಾಗೂ 60 ಅಡಿ ಎತ್ತರವಿದೆ. 2018ರಲ್ಲಿ ಪ್ರಾರಂಭ ಮಾಡಿದ ವಿಗ್ರಹದ ಕೆಲಸವನ್ನು 2021ರಲ್ಲಿ ಪೂರ್ತಿ ಮಾಡಿ ಅಘೋರಿಗಳ ಪ್ರೇರೇಪಣೆಯಿಂದ ತಾಯಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಈ ದೇವಸ್ಥಾನವು ಇಂಡಿಯಾ ಆಫ್ ರೆಕಾರ್ಡ್ ಅಂಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡಿ ಹಿಸ್ಟರಿ ಕ್ರಿಯೇಟ್ ಮಾಡಿದೆ. ದೇವಿಗೆ 18 ಕೈಗಳಿದ್ದು 18 ಕೈಗಳಿರುವ ಅರ್ಥ ನಮ್ಮಲ್ಲಿ 18 ಶಕ್ತಿಪೀಠಗಳಿವೆ. ನಮ್ಮ ದೇಶದಲ್ಲಿ 17 ಶಕ್ತಿಪೀಠಗಳು ಇದ್ದು ಒಂದು ಶಕ್ತಿಪೀಠವನ್ನು ನಾವು ಶ್ರೀಲಂಕಾದಲ್ಲಿ ನೋಡಬಹುದು. ಆದ್ದರಿಂದ ನೀವು ಇಲ್ಲಿ ಬಂದು ತಾಯಿ ದರ್ಶನ ಮಾಡಿದರೆ 18 ಶಕ್ತಿಪೀಠಗಳ ದರ್ಶನ ಮಾಡಿದ ಪುಣ್ಯ ನಿಮಗೆಲ್ಲ ಸಿಗುತ್ತದೆ. ಮೂಲ ವಿಗ್ರಹವಿರುವ ದೇವಸ್ಥಾನದ ಗೋಪುರವು ಶ್ರೀಚಕ್ರದ ಆಕಾರದಲ್ಲಿರುತ್ತದೆ ಹಾಗೂ ಮೂಲ ವಿಗ್ರಹಕ್ಕೂ 18 ಕೈಗಳು ಇರುತ್ತದೆ. ಮೂಲ ವಿಗ್ರಹದ ಮುಂದೆ ಶ್ರೀಚಕ್ರವಿದ್ದು ಶ್ರೀಚಕ್ರ ದರ್ಶನ ಮಾಡಿದರೆ ಮುಕ್ಕೋಟಿ ದೇವಾನುದೇವತೆಗಳ ದರ್ಶನ ಮಾಡಿದ ಪುಣ್ಯ ನಿಮಗೆಲ್ಲ ಸಿಗುತ್ತದೆ. ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ದೇವಿಗೆ ಅಭಿಷೇಕ ಮಾಡಲಾಗುತ್ತದೆ. ನಂತರ 6 ಗಂಟೆಯಿಂದ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆ ಮಾಡಿಕೊಡುತ್ತಾರೆ. ಹಾಗೆ ದೇವಸ್ಥಾನದ ಬಳಿ ಬರುವ ಎಲ್ಲ ಭಕ್ತಾದಿಗಳಿಗೆ ಉಚಿತ ಪಾರ್ಕಿಂಗ್ ವ್ಯವಸ್ಥೆಯನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ಮಾಡಿದ್ದಾರೆ. ನಾವು ಕ್ಯೂನಲ್ಲಿ ಬರುವಾಗ ಮೊದಲು ನಮಗೆ ನವಗ್ರಹಗಳು ಕಾಣಿಸುತ್ತವೆ. ನಂತರ ಹಾಗೆ ಮುಂದೆ ಬಂದರೆ ತಾಯಿ ಚಾಮುಂಡೇಶ್ವರಿ ತಂಗಿಯಾದ ತ್ರಿಪುರಾಸುಂದರಿ ದೇವಿಯ ದರ್ಶನ ಮಾಡಬಹುದು. ದೇವಿಗೆ ಕೈ ಮುಗಿದು ಹಾಗೆ ಸ್ವಲ್ಪ ಮುಂದೆ ಹೋದರೆ ನಾಗರ ದರ್ಶನ ಕೊಡುತ್ತದೆ. ಇಲ್ಲಿ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕಾಣಬಹುದು. ನಂತರ ಶಿವಲಿಂಗ ದರ್ಶನ ಮಾಡಿ ಮೂಲ ದೇವಿಯಾದ ಶ್ರೀ ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡೆದೆವು. ದೇವಿಯ ದರ್ಶನ ಮಾಡುವಾಗ ಶ್ರೀಚಕ್ರ ದರ್ಶನ ಪಡೆಯುವುದನ್ನು ಮರೆಯಬೇಡಿ. ನಂತರ ವಿಶ್ವದ ಅತಿ ಎತ್ತರ ವಿಗ್ರಹವಾದ ಶ್ರೀ ತಾಯಿ ಚಾಮುಂಡೇಶ್ವರಿಯವರ ಪಾದಕ್ಕೆ ನಮಸ್ಕರಿಸಿ ಬಸಪ್ಪನ ದರ್ಶನ ಪಡೆದು ಬಸಪ್ಪನವರ ಗದ್ದುಗೆಯ ಬಳಿ ಬಂದೆವು. ಇಲ್ಲಿ ನಾವು ಸಾವಿರಾರು ತೆಂಗಿನಕಾಯಿಗಳನ್ನು ಕಾಣಬಹುದು. ಇಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸೆಂದು ಬೇಡಿಕೊಂಡು ಕಾಯಿಯನ್ನು ಕಟ್ಟುತ್ತಾರೆ. ಈ ಹರಕೆ ಕಾಯಿಗಳನ್ನು ದೇವಸ್ಥಾನದ ಮುಂಭಾಗದಲ್ಲಿ ಇರುವ ಮಾಹಿತಿ ಕೇಂದ್ರದಲ್ಲಿ ಕೊಡುತ್ತಾರೆ. ಹಾಗೆ ವಿಗ್ರಹದ ಹಿಂಭಾಗದಲ್ಲೂ ಕೂಡ ಸಿಗುತ್ತದೆ. ಮೊದಲು ಹರಕೆ ಕಾಯಿಯನ್ನು ದೇವಿಯ ವಿಗ್ರಹದ ಮುಂದೆ ಇಟ್ಟು ಪೂಜೆ ಮಾಡಿಕೊಡುತ್ತಾರೆ. ನಂತರ ನಾವು ಬಸಪ್ಪನ ಗದ್ದುಗೆ ಬಳಿ ಬಂದು ನಮ್ಮ ಮನಸ್ಸಿನಲ್ಲಿ ಇರುವ ಬೇಡಿಕೆಗಳನ್ನು ಪ್ರಾರ್ಥಿಸಿ ಗದ್ದುಗೆ ಸುತ್ತ 7 ಪ್ರದಕ್ಷಿಣೆ ಹಾಕಿ ಅಲ್ಲಿಯೇ ಹರಕೆ ಕಾಯಿಯನ್ನು ಕಟ್ಟಬೇಕು. 1 ವಾರದ ಹಾಗೆ 7 ವಾರವೊಂದು ಹರಕೆ ಕಾಯಿಯನ್ನು ಕಟ್ಟಬೇಕು. ಬಸಪ್ಪನನ್ನು ನಡೆದಾಡುವ ದೇವರೆಂದು ಕರೆಯಬಹುದು. ಬಸಪ್ಪನವರು ತುಂಬ ಶಕ್ತಿಯುತವಾಗಿದ್ದರು. ಕಸಾಯಿಖಾನೆಗೆ ಹೋಗುತ್ತಿದ್ದ ಬಸಪ್ಪನವರನ್ನು ಅಲ್ಲಿಯ ಅರ್ಚಕರು ಖರೀದಿ ಮಾಡಿ ತಾಯಿಯ ಸನ್ನಿಧಿಗೆ ಕರೆತರುತ್ತಾರೆ. ನಂತರ ಈ ಕ್ಷೇತ್ರದಲ್ಲಿ ಪವಾಡಗಳ ಮೇಲೆ ಪವಾಡ ನಡೆಯುತ್ತಲೇ ಬರುತ್ತಿದೆ. ವಿಶೇಷ ಪೂಜೆಯ ದಿನ ಅಂದರೆ ಅಮಾವಾಸ್ಯೆ, ಹುಣ್ಣಿಮೆಯ ದಿನ ಇಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನು ಪಡೆಯುತ್ತಾರೆ. ಹಾಗೂ ಇಲ್ಲಿ ವರ್ಷದ 365 ದಿವಸವೂ ಕೂಡ ಅನ್ನದಾಸೋಹ ನಡೆಯುತ್ತಲೇ ಬರುತ್ತಿದೆ. ಬರುವ ಎಲ್ಲ ಭಕ್ತಾದಿಗಳು ತಪ್ಪದೇ ದೇವಿಯ ಪ್ರಸಾದವನ್ನು ಸ್ವೀಕರಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬಹುದು. ಈ ದೇವಸ್ಥಾನಕ್ಕೆ ಭೇಟಿ ನೀಡಿರೋ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಒಳ್ಳೆಯದಾಗಿದೆ.